ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ವೆರಿ ಸ್ಪೆಷಲ್ ವಿಡಿಯೋ. ತುಂಬಾ ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾ ಇದ್ರಿ, ನಾನು ಅದ್ ಮಾಡ್ತಾ ಇದೀನಿ, ವರ್ಕ್ ಆಗ್ತಾ ಇಲ್ಲ, ಇದ್ ಮಾಡ್ತಾ ಇದೀನಿ, ವರ್ಕ್ ಆಗ್ತಾ ಇಲ್ಲ, ಇನ್ನು ನನಗೆ ಫಿಗರ್ ಔಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ನನ್ನ ಫ್ಯೂಚರ್ ಬಗ್ಗೆ ಆಮ್, ಏನೋ ಮಾಡ್ತಾ ಇದೀನಿ, ಅದೇನೋ ಇನ್ನೇನೋ ಆಗ್ತಾ ಇದೆ, ಏನೋ ಈ ತರ ತುಂಬಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದ್ದೆ. ಅಥವಾ ರಿಲೇಶನ್ಶಿಪ್ ಅಲ್ಲಿ ಕೂಡ ತುಂಬಾ ಎಫರ್ಟ್ ಆಗ್ತಾ ಇದೀನಿ, ಬಟ್ ಅಲ್ಟಿಮೇಟ್ಲಿ ಅದು ನನಗೆ ಯಾವ ರೀತಿಯಾಗೂ ವರ್ಕ್ ಆಗ್ತಾ ಇಲ್ಲ, ಏನೋ ತುಂಬಾ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿದೆ. ಸೊ ಐ ಗೆಸ್ ಈ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ನಾವು ಆಮ್, ನಿಮ್ಮ ಯಾವ ಎನರ್ಜಿ ವೇಸ್ಟ್ ಆಗ್ತಾ ಇದೆ. ಫಾರ್ ಅನ್ ಎಕ್ಸಾಂಪಲ್, ನಾವು ಎವ್ರಿ ಡೇ ಗೊತ್ತಿದ್ದೋ ಗೊತ್ತಿಲ್ದೇನೇನೋ ಏನೋ ಒಂದ್ರ ಮೇಲೆ ನಂಬಿಕೆ ಇಟ್ಕೊಂಡು ಮಾಡ್ತಿರ್ತೀವಿ, ಬಟ್ ಅಲ್ಟಿಮೇಟ್ಲಿ ಅದು ನಮಗೆ ವರ್ಕೌಟ್ ಆಗ್ತಾ ಇರಲ್ಲ. ಕೆಲವೊಂದೊಂದ್ಸಲ ಅದು ನಮ್ಮ ಟೈಮ್ ನಿಜವಾಗ್ಲೂ ವೇಸ್ಟ್ ಮಾಡ್ತಾ ಇರುತ್ತೆ. ಇವಾಗ ಅದು ನಿಮ್ಮ ಹಣೆ ಬರದಲ್ಲಿ ಇಲ್ಲ, ಬಟ್ ಸ್ಟಿಲ್ ನೀವು ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ತಾ ಇರ್ತೀರಾ. ಸೊ ಏನದು? ಅದು ರಿಲೇಶನ್ಶಿಪ್ ಬಗ್ಗೆ ಬರುತ್ತಾ, ಅಥವಾ ಕರಿಯರ್ ಬಗ್ಗೆ ಬರುತ್ತಾ, ಅಥವಾ ನಿಮ್ಮ ಯಾವುದೋ ಒಂದು ಡೈಲಿ ಆಕ್ಟಿವಿಟಿ ಬಗ್ಗೆ ಬರುತ್ತಾ ಮೆಸೇಜು? ಏನೋ ಒಂದು ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಅಲ್ಟಿಮೇಟ್ಲಿ ಅದು ಆಗಲ್ಲ, ಏನೋ ಆ ಥರ ಏನಾದರೂ ಇದೆ ಅಂದರೆ ಏನದು ಅಂತ ಈ ಒಂದು ವಿಡಿಯೋದಲ್ಲಿ ಫಿಗರ್ ಔಟ್ ಮಾಡೋಣ. ಓಕೆ, ಅದು ನಿಮಗೆ ಹೆಂಗೆ ಎಫೆಕ್ಟ್ ಮಾಡ್ತಾ ಇದೆ, ನೀವು ಯಾವ ರೀತಿ ಇವಾಗ ಚೇಂಜ್ ಮಾಡಿದ್ರೆ ಒಳ್ಳೇದು, ಯುನೋ ಆ ಥರ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, 2 ಆಪ್ಷನ್ಸ್ ಇದೆ ನಿಮಗೆ ಚೂಸ್ ಮಾಡೋದಕ್ಕೆ. ನಿಮ್ಮ ಕಣ್ ಮುಂದೆ ಇದೆ. ಇದರ್ ಇಮೇಜಸ್ ಚೂಸ್ ಮಾಡ್ಕೊಬೋದು, ಅಥವಾ ಡೇಟ್ ಆಫ್ ಬರ್ತ್ ಕೂಡ ಇದೆ, ಅದನ್ನ ಕೂಡ ಚೂಸ್ ಮಾಡ್ಕೊಬೋದು. ಆ್ಯಂಡ್ ಇಂಟ್ಯೂಷನ್, ಎಲ್ಲದಕ್ಕಿಂತ ಜಾಸ್ತಿಗೆ ಇಂಟ್ಯೂಷನ್ ಮ್ಯಾಟರ್ಸ್ ದ ಮೋಸ್ಟ್. ಚೂಸ್ ಮಾಡ್ಕೊಬೋದು. ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್, ಡಿಸ್ಪ್ಲೇ ಆಗ್ತಿರೋವರೆಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಬುಕ್ ಮಾಡಬೇಕು, ನೀವು ಕೂಡ ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯಿತು. ಓಕೆ, ಸೊ ತಡ ಮಾಡೋದು ಬೇಡ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಓಕೆ, ಹೆಲೋ ಗ್ರೂಪ್ 1 ಫೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲಿ ನಿಮ್ಮ ಎನರ್ಜಿ ವೇಸ್ಟ್ ಆಗ್ತಾ ಇದೆ, ಯಾವ್ದಾದ್ರು ಒಂದು ರಾಂಗ್ ಡೈರೆಕ್ಷನಲ್ಲಿ ಸುಮ್ಮನೆ ಎಫರ್ಟ್ ಹಾಕ್ತಾ ಇದ್ದೀರಾ, ಅಥವಾ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನು ಒಂದು ಚೇಂಜಸ್ ಮಾಡ್ಕೋಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಒಂದು ಫ್ಯೂಚರ್ ಕ್ವಾಲಿಟಿ ಚೆನ್ನಾಗಿರಬೇಕು ಅಂದರೆ ಏನದು ನೋಡೋಣ. ಕರಿಯರ್ ರಿಲೇಟೆಡ್ ಆಗಿರ್ಬೋದು, ರಿಲೇಶನ್ಶಿಪ್ ರಿಲೇಟೆಡ್ ಆಗಿರ್ಬೋದು, ಇವನ್ ನನಗೂ ಗೊತ್ತಿಲ್ಲ. ಫಸ್ಟ್ ಎನರ್ಜಿ ಬಂದಿದೆ ನಮಗೆ ಇಲ್ಲಿ ಹರ್ಮೆಟ್. ಫಸ್ಟ್ ನಾವು ಟ್ಯಾರೋ ಕಾರ್ಡ್ಸ್ನ ಪುಲ್ ಮಾಡ್ಕೊಂಡ್ಬಿಡೋಣ. ಸೊ ಪೇಜ್ ಆಫ್ ಪೆಂಟಕಲ್ಸ್, ನೆಕ್ಸ್ಟ್ ಎನರ್ಜಿ 9 ಆಫ್ ಸ್ವಾರ್ಡ್ಸ್, and then last card ನೋಡೋಣ, which is 6 of swords. ಸೊ ರೀಡಿಂಗ್ ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ ಆ್ಯಂಡ್ ಬುಕ್ ಏನು ಕೋರ್ಸ್ ಬುಕ್ ಮಾಡಬೇಕು ಅಂದ್ರೂ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಫಸ್ಟ್ ಎನರ್ಜಿ ನಮಗೆ ಇಲ್ಲಿ ಏನು ಬಂದಿದೆ, 9 ಆಫ್ ಸ್ವಾರ್ಡ್ಸ್. 9 ಆಫ್ ಸ್ವಾರ್ಡ್ಸ್ ಟ್ರೆಡಿಷನಲ್ ಡೆಕ್ ನೋಡಿದ್ರೆ ಒಂದು ಪರ್ಸನ್ ಒಂದು ಬೆಡ್ ಮೇಲೆ ಕುತ್ಕೊಂಡಿರ್ತಾಳೆ. ಒಂಥರ ಡಿಪ್ರೆಸ್ಡ್ ಸಿಚುವೇಶನ್ ಅಲ್ಲಿ ಇರ್ತಾಳೆ ಅವಳು. ನಿದ್ದೆ ಬರಲ್ಲ, ತುಂಬ ಆಂಗ್ಸೈಟಿ, ತುಂಬ ಓವರ್ ಥಿಂಕಿಂಗ್, ಏನಾಗ್ಬಿಡುತ್ತೋ ಅಂತೆಲ್ಲ ಯೋಚನೆ ಮಾಡೋದು. ಆ್ಯಕ್ಚುಲಿ ರಿಯಾಲಿಟಿಲಿ ಆ ಥರ ಏನೂ ಆಗಿರಲ್ಲ, ಬಟ್ ಅವಳು ಯೋಚನೆ ಮಾಡ್ತಾಳೆ ಅಷ್ಟೆ, ಪದೇ ಪದೇ ಏನೋ ಅನ್ನೆಸರಿ ಯೋಚನೆಗಳು ಮಾಡ್ತಾ ಇರ್ತಾಳೆ ಅಷ್ಟೆ. ಏನು ಮಾಡೋದು, ಹೇಗೆ ಹೋಗುತ್ತೋ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಅವಳು ಯಾವುದೋ ಒಂದು ಕಂಪನಿಗೆ ಜಾಬ್ಗೆ ಅಪ್ಲೈ ಮಾಡಿರ್ತಾಳೆ ಅನ್ಕೊಳ್ಳಿ. ಅವಳು ಏನು ಮಾಡಬೇಕು, ಅವಳ ಮೇಲೆ ಅವಳು ವರ್ಕ್ ಮಾಡಬೇಕು, ಲೈಕ್ ಪ್ರಿಪೇರ್ ಆಗಬೇಕು. ಅದನ್ನ ಬಿಟ್ಟು ಇಲ್ಲ ನೆಗೆಟಿವೇ ಆಗುತ್ತೆ, ನನ್ನ ಜನ ಜಡ್ಜ್ ಮಾಡಿಬಿಡ್ಬೋದು, ನಾನೇನಾದ್ರು ತಪ್ಪು ಹೇಳಿಬಿಡ್ಬೋದು, ನಾನು ಅನ್ಬಿಡ್ಬೋದು ಅಲ್ಲಿ ಹೋಗ್ಬಿಟ್ಟು, ಏನೋ ಈ ಥರ ನೆಗೆಟಿವ್ ಥಿಂಕಿಂಗ್ ತುಂಬಾನೇ ಮಾಡ್ತಾ ಇರ್ತಾಳೆ ಅವಳು. ಸೊ ಇದು ನಿಮಗೆ ಬಂದಿದೆ ಅಂದರೆ ಗ್ರೂಪ್ 2, ಇಟ್ಸ್ ಅನ್ ಇಂಡಿಕೇಶನ್ ತುಂಬ ಜನ
ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಫ್ಯೂಚರ್ ಅಂತ ಬಂದ್ರೆ, ನಿಮ್ಮ ಲೈಫಲ್ಲೆಲ್ಲ ಚೆನ್ನಾಗೇ ಹೋಗ್ತಾ ಇದೆ. ಬಟ್ ಸ್ಟಿಲ್ ದ ಥಿಂಗ್ ಈಸ್ ತುಂಬಾ ನೆಗೆಟಿವ್ ಆಗಿ ತಗೊಂತಾ ಇದ್ದೀರಾ ನಿಮ್ಮ ಲೈಫ್ನ. ನಾಳೆ ಏನಾಗ್ಬಿಡುತ್ತೋ ಅಂತ ಏನೇನೋ ನೆಗೆಟಿವ್ ಆಗಿ ಯೋಚನೆ ಮಾಡೋದು. ಅವ್ರು ನನ್ನ ಬಗ್ಗೆ ಏನ್ ಅನ್ಕೋಬಿಡ್ತಾರೋ, ಎಲ್ಲಿ ಯಾವ್ದು ಆಗ್ಬಾರ್ದು ಅಂತ ಇದೆ ಅದೇ ಆಗ್ಬಿಟ್ರೆ ಏನ್ ಮಾಡೋದು. ತುಂಬಾ ನಿದ್ದೆಗೆಡ್ತಾ ಇದ್ದೀರಾ. ಎಸ್ಪೆಷಲಿ ನಿಮ್ಮ ಸ್ಲೀಪಿಂಗ್ ಹ್ಯಾಬಿಟ್ಸ್ ತುಂಬಾನೇ ಡರ್ಟಿ ಆಗಿದೆ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಟೈಮಿಂಗ್ ಸರಿಯಾಗಿ ನೀವು ಮಲಗ್ತಾ ಇಲ್ಲ. ಅಂಡ್ ಬೆಡ್ ಟೈಮಲ್ಲಿ ಸುಮ್ಮನೆ ಏನು ಫೋನ್ನ ಸ್ಕ್ರೋಲ್ ಮಾಡ್ಕೊಂಡು ಕೂರೋದು, ನೆಗೆಟಿವ್ ಯೋಚನೆ ಮಾಡ್ಕೊಂಡು ಕೂರೋದು, ಯಾವುದೋ ಒಂದು ನಿಮ್ಮ ಲೈಫಲ್ಲಿ ಏನೋ ಇದೆ. ದಟ್ ಈಸ್ ದ ಮೇನ್ ರೀಸನ್ ಈ ತರ ಆಗ್ತಾ ಇರೋದು. ಅದಾದ್ಮೇಲೆ ನೆಕ್ಸ್ಟ್ ಎನರ್ಜಿ ಹರ್ಮಿಟ್ ಕಾರ್ಡ್ ಬಂದಿದೆ. ಹರ್ಮಿಟ್ ಎನರ್ಜಿ ವರ್ಗೋ ಜೋಡಿಯಾಕ್ ಸೈನ್ ರೆಪ್ರೆಸೆಂಟ್ ಮಾಡುತ್ತೆ, ಅಂದ್ರೆ ಕನ್ಯಾ ರಾಶಿ ಮೇನ್ ಆಗಿ. ವರ್ಗೋ ಹರ್ಮಿಟ್ ಅಗೇನ್ ಹರ್ಮಿಟ್ ಮತ್ತೆ 9 ಆಫ್ ಸ್ವರ್ಡ್ಸ್ಗೆ ತುಂಬಾನೇ ರಿಲೇಟೆಡ್ ಇದೆ. ಹರ್ಮಿಟ್ ಕೂಡ 9 ನಂಬರ್, 9 ಆಫ್ ಸ್ವರ್ಡ್ಸ್ ಕೂಡ 9 ನಂಬರ್. ನೋಡಿ ಎಷ್ಟು ಮ್ಯಾಚ್ ಆಯ್ತು ಅಂತ. ಯು ಗೈಸ್ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಒಬ್ರೇ ಇದ್ದೀರಾ, ಐ ಮೀನ್ ತುಂಬಾ ನಿಮ್ಮ ಟೈಮ್ ಒಬ್ರೇ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಜಾಸ್ತಿ ಮಿಂಗಲ್ ಆಗ್ತಾ ಇಲ್ಲ, ಜಾಸ್ತಿ ಬೆರೀತಾ ಇಲ್ಲ. ನಿಮ್ದೇ ಆದ ರೋಟೀನ್ ಇದೆ, ಅದನ್ನ ಮಾಡ್ಕೊಂಡಿದ್ದೀರಾ. ಬಟ್ ಎಲ್ಲೋ ಒಂದ್ ಕಡೆ ದೇರ್ ಈಸ್ ಎ ನೀಡ್, ನೀವು ಒಂದ್ ಸ್ವಲ್ಪ ಸೋಷಲೈಸ್ ಆಗ್ಬೇಕು, ಸ್ವಲ್ಪ ಹೊರಗಡೆ ಜನರನ್ನ ಮೀಟ್ ಆಗ್ಬೇಕು, ಸ್ವಲ್ಪ ಕನೆಕ್ಟ್ ಆಗಬೇಕು, ನಿಮ್ಮ ರೋಟೀನ್ ಚೇಂಜ್ ಮಾಡಬೇಕು ಅಂತ ಬರ್ತಾ ಇದೆ. ಪ್ರಾಬ್ಲಿ ಅಟ್ಲೀಸ್ಟ್ ನಿಮ್ಮ ಒಂದು ದಿನನಿತ್ಯ ಏನು ಕೆಲಸ ಮಾಡ್ತೀರಾ ಅಲ್ವಾ, ಏನಾದರೂ ಒಂದು ಹೊಸದನ್ನ ಆ್ಯಡ್ ಆನ್ ಮಾಡಿ, ಅದು ಹೊಸ ಹಾಬಿ ಆಗಿರ್ಬೋದು, ಓದೋದಾಗಿರ್ಬೋದು, ಅಥವಾ ಇಫ್ ಪಾಸಿಬಲ್ ನಿಮ್ಮ ಆಕ್ಟಿವಿಟೀಸಲ್ಲಿ ಏನಾದ್ರು ಚೇಂಜ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಹೊಸ ಕ್ಲಾಸಿಗೆ ಜಾಯ್ನ್ ಆಗಿ, ಅಥವಾ ಫಿಟ್ನೆಸ್ ರೋಟೀನ್ ಮಾಡ್ಕೊಳ್ಳಿ ಇಫ್ ಪಾಸಿಬಲ್. ಏನರಲ್ಲಿ ಇಂಟ್ರೆಸ್ಟ್ ಇದೆ ಅಟ್ಲೀಸ್ಟ್ ಎಕ್ಸ್ಪ್ಲೋರ್ ಮಾಡಿ. ಸ್ವಲ್ಪ ನಿಮ್ಮ ರೋಟೀನಲ್ಲಿ ಚೇಂಜ್ ಮಾಡ್ಕೋಬೇಕು. ಬಿಕಾಸ್ ಏನಾಗ್ಬಿಟ್ಟಿದೆ, ಐ ಥಿಂಕ್ ತುಂಬಾ ಜನ ನಿಮ್ಮ ಹೆಲ್ತ್ ರಿಲೇಟೆಡ್ ನೀವು ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಹರ್ಮಿಟ್ ಅಂದ್ರೆ ನ್ಯಾಚುರಲ್ 6th ಹೌಸ್ ಎನರ್ಜಿ ಅದು ಅಲ್ವಾ. 6th ಹೌಸ್ ನಾವು ನಮ್ಮ ಡೈಲಿ ರೋಟೀನ್ ಬಗ್ಗೆ ಹೇಳ್ತೀವಿ, ಅಂಡ್ ದೆನ್ ಹೆಲ್ತ್ ರಿಲೇಟೆಡ್ ಬಗ್ಗೆ ಹೇಳುತ್ತೆ ಅದು. ಸಮಥಿಂಗ್ ರಿಲೇಟೆಡ್ ಟು ಯುವರ್ ಹೆಲ್ತ್ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ಸ್ಟ್ರೆಸ್ನ ತಲೆಗೆ ಹಾಕೊಂಡು ಇವಾಗ ಡಿಪ್ರೆಷನ್ ಅಲ್ಲಿ ಇದ್ದೀರಾ ಪ್ರಾಬಬ್ಲಿ, ಅಥವಾ ರಿಲೇಶನ್ಶಿಪ್ ಇಂದ ಏನೋ ಒಂದು ನಿಮಗೆ ಓವರ್ ಥಿಂಕ್ ಮಾಡೋ ತರ ಆಗಿದೆ ಒಂದಷ್ಟು ಕನೆಕ್ಷನ್ಸ್ಗಳಿಂದ, ಅಥವಾ ಕರಿಯರ್ ಅಲ್ಲಿ ರೀಸೆಂಟ್ ಆಗಿ ಏನೋ ಚೇಂಜ್ ಆಗಿರೋದು ನಿಮಗೆ ಸ್ಟ್ರೆಸ್ಫುಲ್ ಫೀಲ್ ಆಗ್ತಾ ಇದೆ. ಬಟ್ ಅಲ್ಟಿಮೇಟ್ಲಿ ಅದು ನಿಮ್ಮ ಹೆಲ್ತ್ಗೆ ಎಫೆಕ್ಟ್ ಮಾಡ್ತಾ ಇದೆ. ಗ್ರೂಪ್ 1 ಹೆಲ್ತ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ನೆಟ್ಟಿಗೆ ಸ್ಲೀಪ್ ಮಾಡ್ತಾ ಇಲ್ಲ, ಮಲ್ಕೊಂತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ ಮೇನ್ ಆಗಿ. ಇದನ್ನ ಹೆಂಗೆ ನೀವು ಓವರ್ಕಮ್ ಮಾಡ್ಬೋದು, ಹೆಂಗೆ ಚೇಂಜ್ ಮಾಡ್ಕೊಂಡ್ರೆ ಈ ಒಂದು ಸಿಚುವೇಶನ್ ಇಂದ ಓವರ್ಕಮ್ ಮಾಡ್ತೀರಾ ಅಂತ ಕೇಳಿದಾಗ ಪೇಜ್ ಆಫ್ ಪೆಂಟಕಲ್ಸ್ ಬಂತು ಪಕ್ಕದಲ್ಲಿ. ಅಗೇನ್ ಪೇಜ್ ಆಫ್ ಪೆಂಟಕಲ್ಸ್, ವರ್ಗೋ ಅಂತೂ ಡೆಫಿನೆಟ್ಲಿ ತುಂಬಾ ಜನರದ್ದು ಕನ್ಯಾ ರಾಶಿ, ಮಕರ ರಾಶಿ ಹಾಗೂ ವೃಷಭ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಐ ಥಿಂಕ್ ತುಂಬಾ ಜನಕ್ಕೆ ಏನಾದ್ರೂ ಒಂದು ಹೊಸದು ನೀವು ಸ್ಟಾರ್ಟ್ ಮಾಡಬೇಕು, ಎಸ್ಪೆಷಲಿ ರಿಲೇಟೆಡ್ ಟು ಯುವರ್ ಕರಿಯರ್. ಇನ್ನು ಓದ್ತಾ ಇದ್ದೀರಾ ಅಂದ್ರೆ ಹೊಸದೇನಾದ್ರೂ ಒಂದು ಹೊಸ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಮಾಡ್ಕೋಬೇಕು ನೀವು. ಪೇಜ್ ಅಂದ್ರೆ ಏನು, ಸ್ಟಾರ್ಟಿಂಗ್, ಬಿಗಿನಿಂಗ್, ಸ್ಟಾರ್ಟಿಂಗ್ ಆಫ್ ಸಮಥಿಂಗ್ ನ ಪೇಜ್ ಆದ್ಮೇಲೆ ನೈಟ್ ಬರುತ್ತಲ್ವಾ. ಪೇಜ್ ಬಂದ್ಬಿಟ್ಟು ಅಲ್ಟಿಮೇಟ್ಲಿ ಇಮ್ಮೆಚ್ಯೂರ್ ಎನರ್ಜಿ. ಇಟ್ಸ್ ಓಕೆ, ನಿಮ್ಮ ಒಂದು ಜರ್ನಿನ ಮತ್ತೆ ಸ್ಟಾರ್ಟಪ್ ಇಂದ ನೀವು ಸ್ಟಾರ್ಟ್ ಕೂಡ ಮಾಡಿ, ಪರವಾಗಿಲ್ಲ. ಬಟ್ ನಿಮ್ಮ ಒಂದು ಕರಿಯರ್, ನಿಮ್ಮ ಒಂದು ಡೈಲಿ ರೋಟೀನಲ್ಲಿ ಒಂದು ನ್ಯೂ ಚೇಂಜಸ್ ಬೇಕಾಗಿದೆ. ಆ್ಯಂಡ್ ದ ವೇ ನೀವು ಫಿನಾನ್ಸ್ನ ಪ್ಲ್ಯಾನ್ ಮಾಡ್ತಾ ಇದ್ದೀರಲ್ವ, ಅದರಲ್ಲೂ ಕೂಡ ಸ್ವಲ್ಪ ಚೇಂಜಸ್ ನೀವು ಮಾಡ್ಕೋಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ದ ಥಿಂಗ್ ಈಸ್ 6 ನಂಬರ್ ಕೂಡ ಬಂದಿದೆ ಎಲ್ಲೋ ಒಂದ್ ಕಡೆ. ಹರ್ಮಿಟ್ ಕೂಡ 6th ಹೌಸ್ ಬಗ್ಗೆ ಹೇಳುತ್ತೆ. ಗ್ರೂಪ್ 1 ಐ ಗೆಸ್ ತುಂಬಾ ಜನಕ್ಕೆ ನೀವು ಎಷ್ಟಾಗುತ್ತೆ ಅಷ್ಟು ನಿಮ್ಮ ಮನೆ ಎಲ್ಲಿದ್ದೀರಾ, ಎಲ್ಲಿ ಮಲ್ಕೊಂತಾ ಇದ್ದೀರಾ ಅಟ್ಲೀಸ್ಟ್ ಚೇಂಜ್ ಮಾಡಿ, ಅಥವಾ ಅಟ್ಲೀಸ್ಟ್ ನಿಮ್ಮ ಬೆಡ್ ಡೈರೆಕ್ಷನ್ ಚೇಂಜ್ ಮಾಡಿ, ಅಥವಾ ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ನೆಸೆಸಿಟಿ ಇದೆ. ನೀವು ಯಾವುದೋ ಒಂದು ಹಳೆಯ ಸೈಕಲಲ್ಲಿ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ,
ಒಂದು ಚೇಂಜ್ ನೆಸೆಸಿಟಿ ಇದೆ ನಿಮ್ಮ ಒಂದು ಲೈಫಲ್ಲಿ. ಪ್ರಾಬ್ಲಿ ಒಂದು ಹೊಸ ಜಾಗಕ್ಕೆ ಹೋಗೋದಾಗಿರ್ಬೋದು. ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳಿ. ಎಸ್ಪೆಷಲಿ ಕರಿಯರ್ ಇಫ್ ಪಾಸಿಬಲ್ ಬೇರೆ ಕಡೆ ರೀಲೊಕೇಟ್ ಮಾಡಿಸ್ಕೊಳ್ಳಿ. ಒಂದು ಹೊಸ ಜಾಗದಲ್ಲಿ ಏನಾದರೂ ಒಂದು ಹೊಸ ಲೈಫ್ನ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಫಾರ್ 2-3 ಮಂತ್ಸ್ 2-3 ಮಂತ್ಸ್ ಬ್ರೇಕ್ ತಗೊಂಡ್ರು ಇಟ್ಸ್ ಟೋಟಲಿ ಫೈನ್. ಬಟ್ ನಿಮಗೆ ಒಂಥರ ಬ್ರೇಕ್ ಬೇಕು ಅನ್ನಿಸ್ತಾ ಇದೆ. ಆಮ್, ಒಂಥರ ನಿಮ್ನ ನೀವು ಇಷ್ಟೇ, ನನ್ನ ಲೈಫ್ ಇಷ್ಟೇ ಅಂತ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ. 4 ಗೋಡೆಗಳ ಮಧ್ಯನೇ ನನ್ನ ಲೈಫು ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಚೇಂಜಸ್ ತುಂಬಾನೇ ಕಡಿಮೆ ನೋಡ್ತಾ ಇದ್ದೀನಿ. ಎಲ್ಲ ಒಂಥರ ಫಿಕ್ಸ್ಡ್ ಎನರ್ಜಿ, 9 ಆಫ್ ಸ್ವರ್ಡ್ಸ್, ಹರ್ಮಿಟ್ ಎನರ್ಜಿ, ಒಂಥರ ಜಾಸ್ತಿ ಜನ ಮೀಟ್ ಆಗ್ತಾ ಇಲ್ಲ. ಪೇಜ್ ಆಫ್ ಪೆಂಟಕಲ್ಸ್, ನ್ಯೂ ಆಪರ್ಚುನಿಟಿ ಇದೆ, ಡೆಫಿನೆಟ್ಲಿ ಇದೆ ನಿಮಗೆ. ಕರಿಯರ್ ರಿಲೇಟೆಡ್ ಎಸ್ಪೆಷಲಿ ನೋಡ್ತೀನಿ, ಅಥವಾ ದುಡ್ಡು ಮಾಡೋದಕ್ಕೆ ಒಂದು ನ್ಯೂ ಆಪರ್ಚುನಿಟಿ ನಿಮ್ಮ ಮುಂದೆ ಇದೆ. ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್. ಅದನ್ನ ತಗೊಂತಾ ಇಲ್ಲ ನೀವು. ಹೊಸ ಐಡಿಯಾ ಬಂದಿದೆ ನಿಮ್ಮ ಒಂದು ಮೈಂಡಿಗೆ. ಡೆಫಿನೆಟ್ಲಿ ಅದಕ್ಕೆ ನಿಮಗೆ ಬೇಕಾಗಿರೋ ಸ್ಕಿಲ್ಸ್ ಇನ್ನೂ ಇಲ್ಲ. ನಿಮಗೆ ಬೇಕಾಗಿರೋ ಸರ್ಟಿಫಿಕೇಟ್ಸ್ ಇನ್ನೂ ಇಲ್ಲ. ಅದ್ರ ಬಗ್ಗೆ ನಿಮಗೆ ಇನ್ ಡೆಪ್ತ್ ಆಗಿ ಇನ್ಫಾರ್ಮೇಶನ್ಸ್ ಕೂಡ ಇಲ್ಲ. ಮೇ ಬಿ ದಟ್ ಈಸ್ ವೈ ನೀವು ಒಂದು ಸ್ವಲ್ಪ ಹಿಂಜರುಗ್ತಾ ಇದ್ದೀರಾ. ಬಟ್ ಎಸ್, ಈ ಒಂದು ನ್ಯೂ ಆಪರ್ಚುನಿಟಿ ಏನು ಬಂದಿದೆ, ಯಾರಿಗೂ ಇನ್ನೂ ಬಂದಿಲ್ಲ ಅಂದರೆ ವೆರಿ ಸೂನ್, ವಿತಿನ್ ಲೈಕ್ 3 to 4 weeks ಒಂದು ನ್ಯೂ ಆಪರ್ಚುನಿಟಿ ಬರುತ್ತೆ. ನೋಟಿಫಿಕೇಶನ್ ಥ್ರೂ ಬರ್ಬೋದು, ಅಥವಾ ಕೀಪ್ ಚೆಕಿಂಗ್. ಗ್ರೂಪ್ 1 ಯಾರೆಲ್ಲ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇದ್ದೀರಾ, ತುಂಬ ಕಂಪನೀಸ್ ಎಕ್ಸ್ಪೆಕ್ಟ್ ಏನಾದ್ರು ಮಾಡ್ತಾ ಇದ್ದೀರಾ ಅವರಿಂದ ರೆಸ್ಪಾನ್ಸ್ ಅಂತ ಅಂದರೆ, ಕೀಪ್ ಚೆಕಿಂಗ್ ಯುವರ್ ಇಮೇಲ್ಸ್ನ ಚೆಕ್ ಮಾಡ್ತಾನೆ ಇರಿ. ಬಿಕಾಸ್ ವೆರಿ ಸೂನ್, ಐ ನೋ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ತಕ್ಕಷ್ಟು ಒಂದು ಆಪರ್ಚುನಿಟಿ ಬರ್ದನೇ ಇರ್ಬೋದು. ಅಟ್ಲೀಸ್ಟ್ ಸ್ಮಾಲ್ ಆಪರ್ಚುನಿಟಿ ಆಗಿದ್ರೂ ಇದು ನಿಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ಚೇಂಜಸ್ ನಿಮಗೆ ಮಾಡಿಕೊಡುತ್ತೆ ಅದು. ತುಂಬ ಜನಕ್ಕೆ ಈ ಡಿಪ್ರೆಷನಿಂದ ಹೊರಗೆ ಹೋಗೋದಕ್ಕೆ, ಅಥವಾ ಆ ನೆಗೆಟಿವ್ ಥಾಟ್ಸಿಂದ ಹೊರಗೆ ಹೋಗೋದಕ್ಕೆ ಡಿಫ್ರೆಂಟ್ ವೇಸ್ ಇರುತ್ತೆ, ಆಯಿತಾ. ಐ ಥಿಂಕ್ ಗ್ರೂಪ್ 1 ನಿಮ್ಮೆಲ್ಲರಿಗೂ ಹೆಂಗೆ ಅಂತ ಅಂದರೆ, ನಿಮ್ಮ ಎನ್ವಿರಾನ್ಮೆಂಟ್ ಮೇಯ್ನಾಗಿ ಜನ ಅನ್ನೋದಕ್ಕಿಂತ ನೀವಿರೋ ಜಾಗ. ನಿಮಗೆ ಜಾಗ ಅವಾಗವಾಗ ಚೇಂಜ್ ಮಾಡ್ತಾ ಇದ್ರೆ ಅಷ್ಟೇ ಸಾಕು. ನಿಮ್ಮ ಮೈಂಡ್ ಒಂಥರ ರೀಫ್ರೆಶ್ ಬಟನ್ ಥರ, ನಿಮಗೆ ರೀಲೊಕೇಟ್ ಮಾಡ್ದಂಗೂ ಒಂದು ನಿಮ್ಮ ಮೈಂಡ್ಗೆ ರೀಫ್ರೆಶ್ ಬಟನ್ ಥರ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಗ್ರೂಪ್ 1 ಇವತ್ತೊಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು ಟ್ರಾವೆಲ್ ನೆಸಸರಿ ಇದೆ. ಇಟ್ಸ್ ಓಕೆ, ಒಂದು ಶಾರ್ಟ್ ಬ್ರೇಕ್ ತಗೊಳ್ಳಿ, ನಿಮಗೋಸ್ಕರ ಒಂದು ಬ್ರೇಕ್ ತಗೊಳ್ಳಿ. ಒಂದು ಡಿಟಾಕ್ಸ್ ಬ್ರೇಕ್ ಅಂತಾನೆ ಅನ್ಕೊಳ್ಳಿ. ಡಿಟಾಕ್ಸ್ ಯಾವುದರಿಂದ? ಮೇಯ್ನಾಗಿ ನೆಗೆಟಿವ್ ಥಾಟ್ಸಿಂದ. ನಿಮಗೆ ಅಟ್ಲೀಸ್ಟ್ ಒಂದು ಸ್ಲೀಪ್ ಬೇಕು. ಯು ಆರ್ ನಾಟ್ ಗೆಟಿಂಗ್ ಟಯರ್ಡ್, ತುಂಬ ಲೇಸಿ ಅಂತ ಹೇಳಲ್ಲ, ಬಟ್ ನಿಮಗೆ ನಿದ್ದೆನೇ ನೆಟ್ಟಗೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ನಿದ್ದೆ ಬರಬೇಕಂದ್ರೆ ಸ್ವಲ್ಪ ಚೇಂಜಸ್ ನಿಮಗೆ ಬೇಕಾಗಿದೆ. ಒಂದು ಹೊಸ ಜಾಗ, ಹೊಸ ಎನ್ವಿರಾನ್ಮೆಂಟ್, ಹೊಸ ಜನರು, ಹೊಸ ನೇಚರ್, ಹೊಸ ಒಂದು ನಾಲೆಡ್ಜ್, ಹೊಸ ಜನರು, ಕಲ್ಚರ್, ಇದೆಲ್ಲ ನೀವು ನೋಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂಥರ ಗುಹೆ ಒಳಗೆ ಕೂತಿರೋ ಗೊಂಬೆ ಆಗೋಗ್ಬಿಟ್ಟಿದ್ದೀರಾ ನೀವು. ಹೊರಗೆ ಬರಬೇಕು. ಇವಾಗ ಬಾವಿ ಒಳಗಿರೋ ಕಪ್ಪೆ ಅಂತಾರಲ್ಲ, ಕಪ್ಪೆಗೆ ಇವಾಗ ಬಾವಿನೇ ಜಗತ್ತಾಗ್ಬಿಟ್ಟಿರುತ್ತೆ. ಬಿಕಾಸ್ ಆಬ್ವಿಯಸ್ಲಿ ಅದಕ್ಕೆ ಬಾವಿ ಮೇಲ್ ತನಕ ಹಾರಕ್ಕಾಗಲ್ಲ, ಹೊರಗೆ ಹೋಗೋದಕ್ಕಾಗಲ್ಲ, ಅದಕ್ಕೆ ಜಗತ್ತೇ ಗೊತ್ತಿರಲ್ಲ. ಸೊ ಕಪ್ಪೆ ಥರ ಆಗೋಗ್ಬಿಟ್ಟಿದ್ದೀರಾ ಅನ್ನಿಸ್ತಾ ಇದೆ. ನೀವೊಂದು ಸ್ವಲ್ಪ ಹೊರಗೆ ಬರಬೇಕು, ಸ್ವಲ್ಪ ಅವಾಗವಾಗ ಟ್ರಾವೆಲ್ ಮಾಡಬೇಕು. ಸೊ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಹೋಗ್ಬಿಡಿ. ಸಣ್ಣ ಪುಟ್ಟ ಆಪರ್ಚುನಿಟಿ ಬಂದ್ರೂ ಜಸ್ಟ್ ಗೋ ಔಟ್. ನಿಮಗೆ ನಿದ್ದೆ ಬೇಕು ಮೇಯ್ನಾಗಿ. ಒಂಥರ ನಿಮ್ಮ ಮೈಂಡೇ ನಿಮಗೆ ಒಂಥರ ಶತ್ರು ಆಗೋಗ್ಬಿಟ್ಟಿದ್ರೆ ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಸೊ ನಿಮ್ಮ ಸ್ಲೀಪಿಂಗ್ ಹ್ಯಾಬಿಟ್ಸ್ ಮೇಲೆ ಮೇಯ್ನಾಗಿ ಮೆಸೇಜ್ ಬರ್ತಾ ಇದೆ. ಗ್ರೂಪ್ 1 ವೆರಿ ಸೂನ್ ನಿಮಗೆ ಟ್ರಾವೆಲಿಂಗ್ ಆಪರ್ಚುನಿಟಿ ಬರುತ್ತೆ. ವೆರಿ ಸೂನ್. ಸ್ವಲ್ಪ ನಿಮ್ಮ ಲೈಫ್ ಸ್ಟೈಲಲ್ಲಿ, ನಿಮ್ಮ ಹಾಬೀಸಲ್ಲಿ, ನಿಮ್ಮ ರೋಟೀನ್ನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಬರುತ್ತೆ. ಬಟ್ ಆ ಆಪರ್ಚುನಿಟಿ ಸಣ್ಣದಾಗಿರುತ್ತೆ. ಮುಂಚೆನೇ ಹೇಳ್ದಂಗೆ ನೀವು ಎಕ್ಸ್ಪೆಕ್ಟೆಡ್ ಥರ ಇರಲ್ಲ. ಅದನ್ನು ಯಾವ ಥರ ಯೂಸ್ ಮಾಡ್ಕೊತೀರ, ದ್ಯಾಟ್ ಮ್ಯಾಟರ್ಸ್ ದ ಮೋಸ್ಟ್. ಓಕೆ, ಸೊ ಸಣ್ಣದಾಯ್ತು, ಅದಾಯ್ತು, ಇದಾಯ್ತು ಅಂತ ಜಾಸ್ತಿ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಅದನ್ನ ಹೆಂಗೆ ಉಪಯೋಗಿಸ್ಕೋಬೋದು ಅದನ್ನ ಫೋಕಸ್ ಮಾಡಿ. ಜಾಸ್ತಿ ಮೆಂಟಲ್ ಸ್ಟ್ರೆಸ್ ನಿಮ್ಮ ಹೆಲ್ತಿಗೆ ಎಫೆಕ್ಟ್ ಮಾಡೋದಕ್ಕೆ ಬಿಡಬೇಡಿ. ನಿಮ್ಮ ಲೈಫಲ್ಲಿ ಒಂದು ಸ್ಮಾಲ್ ಟರ್ನ್, ನ್ಯೂ ಶಿಫ್ಟ್ ಬರ್ತಾ ಇದೆ. ಬಟ್
ಅದನ್ನ ಡಿಸ್ಕರೇಜ್ ಮಾಡಬೇಡಿ, ಎಂಕರೇಜ್ ಮಾಡಿ. ಎವ್ರಿಥಿಂಗ್ ವಿಲ್ ಬಿ ಓಕೆ. ಮುಂದೆ ಏನಾಗುತ್ತೆ, ನಾಳೆ ಏನಾಗುತ್ತೆ, ಅದಾಗ್ಬೋದು ಇದಾಗ್ಬೋದು ಅಂತ ಇವಾಗಲೇ ಸ್ಟ್ರೆಸ್ ಮಾಡ್ಕೊಂಡು ಕೂರಬೇಡಿ. ಇವಾಗ ಬರ್ತಿರೋ ಚೇಂಜಸ್ ಸ್ಮಾಲ್ ಚೇಂಜಸ್ ಆಗಿದ್ರು ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ. ಡೋಂಟ್ ಫೊಗೆಟ್ ಇಟ್. ಓಕೆ. ಗ್ರೂಪ್ 1 ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಮೆಂಟಲ್ ಹೆಲ್ತ್ಗೆ. ನಿಮಗೆ ಮೇಯ್ನ್ ಆಗಿ ಹೆಲ್ತ್ ರಿಲೇಟೆಡ್ ಕೂಡ ಒಂದು ಇಂಪಾರ್ಟೆಂಟ್ ಮೆಸೇಜ್ ಬಂದಿದೆ. ಡೋಂಟ್ ನೆಗ್ಲೆಕ್ಟ್ ಇಟ್. ಸೊ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಏನಿಸ್ತು ಈ ಒಂದು ಮೆಸೇಜ್ ಬಗ್ಗೆ ಅಂತ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ ಆ್ಯಂಡ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಟ್ಯಾರೋ ಕೋರ್ಸ್ ಅಂದ್ರೂ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳೋದ. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಗ್ರೂಪ್ 2 ಫೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ? ಎಸ್ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಏನು ಮೆಸೇಜ್ ಬರ್ತಾ ಇದೆ. ಯಾವುದು ನಿಮ್ಮ ಒಂದು ಲೈಫಲ್ಲಿ ನೀವು ಬಿಟ್ಟರೆ ಒಳ್ಳೇದು, ಯಾವ್ದು ನಿಮಗೆ ವರ್ಕೌಟ್ ಆಗ್ತಾ ಇಲ್ಲ, ಯಾವುದು ಅನ್ನೆಸರಿ ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ತಾ ಇದೆ, ಕರಿಯರ್ ರಿಲೇಟೆಡಾ, ರಿಲೇಶನ್ಶಿಪ್ ರಿಲೇಟೆಡಾ? ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗ್ರೂಪ್ 2 ಫಸ್ಟ್ ಎನರ್ಜಿ, ಫಸ್ಟ್ ಟ್ಯಾರೋ ಕಾರ್ಡ್ ಏನು ಹೇಳ್ತಾ ಇದೆ? ವಿ ಗಾಟ್ ಕಿಂಗ್ ಆಫ್ ವಾನ್ಸ್. ಸೊ ಫೈರ್ ಎನರ್ಜೀಸ್, ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ ಆಗಿರ್ಬೋದು ನಿಮ್ಮದು, ಅಥವಾ ನಿಮ್ಮ ಲೈಫಲ್ಲಿ ಒಬ್ರದ್ದು ಆಗಿರ್ಬೋದು. ಕ್ವೀನ್ ಆಫ್ ಪೆಂಟಕಲ್ಸ್, 2 ಕೋರ್ಟ್ ಕಾರ್ಡ್ಸ್ ಬಂದಿದೆ, ಅಮೇಝಿಂಗ್. ದೆನ್ ಕಿಂಗ್ ಆಫ್ ಸ್ವರ್ಡ್ಸ್. ಓಕೆ, ಇಂಟ್ರೆಸ್ಟಿಂಗ್. ಆ್ಯಂಡ್ ಲಾಸ್ಟ್ ಎನರ್ಜಿ ಎಂಪರರ್. ಓಕೆ, ಸೊ ಏರಿಯಸ್ ಮೇಷರಾಶಿ ಒಂಥರ ಸ್ಟ್ರಾಂಗ್ ಇಂಡಿಕೇಶನ್ ಬರ್ತಾ ಇದೆ. ತುಂಬ ಜನರದು ಮಕರ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ ಆಗಿರ್ಬೋದು. ತುಂಬ ಜನರದು ಕುಂಭರಾಶಿ, ತುಲಾರಾಶಿ ಹಾಗೂ ಮಿಥುನ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಸೊ ಮೇಯ್ನ್ ಆಗಿ ಏನು ಹೇಳ್ತಾ ಇದೆ ಗೊತ್ತಾ? ಇದು ನಿಮ್ಮ ಒಂದು ನಿಮ್ಮ ಸುತ್ತಮುತ್ತ ಇರೋ ಪೀಪಲ್, ಜನರ ಬಗ್ಗೆ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ. ಸಿ 3 ಕೋರ್ಟ್ ಕಾರ್ಡ್ಸ್ ಬಂದಿದೆ. ಎಂಪರರ್ ಕೂಡ ಒಂದು ಮನುಷ್ಯನೇ ಅಲ್ವಾ? ಲೈಕ್ ಎಸ್, ಲೆಟ್ ಸಿ ಎಲ್ಲಿ ನಿಮ್ಮ ಎನರ್ಜಿ ವೇಸ್ಟ್ ಆಗ್ತಾ ಇದೆ, ಎಲ್ಲಿ ಚೇಂಜಸ್ ಬೇಕಾಗಿದೆ ಅಂತ ಕ್ವೆಶನ್ ಮಾಡಿದಾಗ ನನಗೆ ಬಂದಿತ್ತು ಕಿಂಗ್ ಆಫ್ ಸ್ವರ್ಡ್ಸ್. ಸೊ ಇದು ಒಂದು ಪರ್ಸನ್ ಬಗ್ಗೆ ಹೇಳ್ತಾ ಇದೆ. ಗ್ರೂಪ್ 2 ಈ ಪರ್ಸನ್ದು ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಕುಂಭರಾಶಿ ಆಗಿರ್ಬೋದು, ತುಲಾರಾಶಿ ಆಗಿರ್ಬೋದು ಆ್ಯಂಡ್ ಮಿಥುನ ರಾಶಿ ಆಗಿರಬಹುದು. ಈ ಪರ್ಸನ್ ಹೆಂಗಿದ್ದಾರೆ ನೋಡಕ್ಕೆ ಅಂದರೆ ಸ್ವಲ್ಪ ಏಜ್ಡ್, ಅಂದರೆ ಅರೌಂಡ್ 40s ಅಥವಾ 50s ಅಲ್ಲಿ ಇರಬಹುದು. ಅಥವಾ ಅವರು ಸಣ್ಣ ಏಜೇ ಆಗಿದ್ರು ಒಂಥರ ಸ್ಟ್ರಿಕ್ಟ್ ತರ ಆಡೋದು ನೋಡ್ತಾ ಇದ್ದೀನಿ. ನಿಮ್ನ ಒಂದ್ ಸ್ವಲ್ಪ ಡಾಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡೋದು. ನಿಮ್ಮಲ್ಲಿರೋ ಪೊಟೆನ್ಷಿಯಲ್ ಅವ್ರಿಗೆ ಗೊತ್ತಿದೆ, ಬಟ್ ಸ್ಟಿಲ್ ಅವ್ರು ನಿಮ್ನ ಡಾಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು. ಒಂಥರ ನಿಮಗೇನೆ ಒಂಥರ ಸಣ್ಣವ್ರ ತರ ಫೀಲ್ ಮಾಡಿಸ್ತಾ ಇದ್ದಾರೆ ಇವರು ಮೇಯ್ನ್ ಆಗಿ. ಎಲ್ಲೋ ಒಂದ್ ಕಡೆ ನಿಮ್ ಸ್ಟ್ರೆಂತ್ ಏನಿದೆ ಇವ್ರಕ್ಕಿಂತ ಜಾಸ್ತಿನೇ ಇದೆ. ಬಟ್ ಐ ಥಿಂಕ್ ನೀವಿರೋ ಎನ್ವಿರಾನ್ಮೆಂಟ್, ನಿಮ್ ಸುತ್ತಮುತ್ತ ಇರೋ ಜನರುಗಳ ಕಾರಣದಿಂದ ನಿಮಗ್ ನಿಮ್ಮ ಸ್ಟ್ರೆಂತ್ ಗೊತ್ತಾಗ್ತಾ ಇಲ್ಲ. ಅಥವಾ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 2 ಯಾವ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ದೀರಾ, ಯಾವ ಒಂದು ಗ್ರೂಪ್ ಅಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ, ಅಲ್ಲಿ ನಿಮಗೆ ಯಾವುದೇ ಗ್ರೋತ್ ಇಲ್ಲ. ಇವಾಗೆಲ್ಲ ಹೇಳ್ತಾರಲ್ವಾ, ಇವಾಗ ನೀವೊಂದು ಎರಡು ಜಸ್ಟ್ ಸಿ ಲೈಕ್ ಒಂದ್ 2-3 ಜನ ಬಿಸ್ನೆಸ್ ಮ್ಯಾನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಒನ್ ಡೇ ನೀನು ಒಂದು ಬಿಸ್ನೆಸ್ ಮ್ಯಾನ್ ಆರ್ ಬಿಸ್ನೆಸ್ ವುಮನ್ ಆಗ್ತೀಯ. ನೀನು ಒಂದು ಏನು ಕ್ರಿಯೇಟಿವ್ ಪೀಪಲ್ ಫ್ರೆಂಡ್ಸ್ ಮಾಡ್ಕೊಂಡ್ರೆ ನೀವು ಆಟೋಮೆಟಿಕಲಿ ಒನ್ ಡೇ ನೀವು ಒಂದು ಕ್ರಿಯೇಟಿವ್ ಪರ್ಸನ್ ಆಗ್ತೀರಾ. 1-2-3 ಲೂಸರ್ಸ್ ಜೊತೆ ನೀವು ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ರೆ ಒಂದಲ್ಲ ಒಂದಿನ ನೀವು ಲೂಸರೇ ಆಗೋದು. ಆಯ್ತಾ? ಇಲ್ಲೇನಾಗ್ಬಿಟ್ಟಿದೆ, ಒಂದು ರಿಯಲಿ ಕೋಲ್ಡಿಶ್ ಪರ್ಸನ್. ಈ ಪರ್ಸನ್ ಒಂಥರ ಸೆಲ್ಫ್ ಸೆಂಟರ್ಡ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ಪರ್ಸನ್ ಹೆಂಗೆ ಅಂದ್ರೆ ಬರೀ ಅವ್ರದ್ದು ಮಾತ್ರ ನೋಡ್ಕೊಳ್ಳೋದು, ತುಂಬಾ ಒಂಥರ ಕೋಲ್ಡ್ ಬಿಹೇವಿಯರ್, ಇನ್ನೊಬ್ರದ್ದು ಎಮೋಷನ್ಸ್ ಮ್ಯಾಟರೇ ಆಗಲ್ಲ. ಇನ್ನೊಬ್ರು ಅವ್ರಿಗೇನ್ ಬೇಕು ಅವ್ರಿಗೇನ್ ಬೇಡ ಅದು ಇವ್ರಿಗೆ ಮ್ಯಾಟರೇ ಆಗಲ್ಲ.
ಎಮೋಷನ್ಸಿಗೆ ವ್ಯಾಲ್ಯೂನೇ ಇಲ್ಲ ಈ ಪರ್ಸನ್ಗೆ. ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಜೊತೆ ನಿಮ್ ಎನರ್ಜಿ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಗ್ರೂಪ್ 2 ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಅಲ್ಲೂ ಒಂದು ಹಾರ್ಟ್ ಇದೆ, ಈ ಪರ್ಸನ್ ಅಲ್ಲೂ ಒಂದು ಲವ್ ಇದೆ, ಈ ಪರ್ಸನ್ಗೂ ಒಂದು ಹೃದಯ ಇದೆ. ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಎಸ್ಪೆಷಲಿ ಈ ಪರ್ಸನ್ ಮೇಲೆ ನಿಮಗೆ ಏನಾದ್ರು ಫೀಲಿಂಗ್ಸ್ ಇದೆ ಅಂಡ್ ಅವರಿಂದ ಕೂಡ ನೀವು ಸೇಮ್ ಎನರ್ಜಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಯು ಆರ್ ವೇಸ್ಟಿಂಗ್ ಯೋರ್ ಟೈಮ್ ಗ್ರೂಪ್ 2. ಅಂಡ್ ಸಿ ಪಕ್ಕದಲ್ಲಿ ನೋಡಿ ದೇರ್ ಇಸ್ ಕ್ವೀನ್ ಆಫ್ ಪೆಂಟಕಲ್ಸ್. ನಿಮ್ಮ ಲೈಫಲ್ಲಿ ಒಂದು ವುಮನ್ ನಿಮಗೆ ಶತ್ರು ಇದ್ದಾರೆ ಅಂತ ಡಬಲ್ ಕನ್ಫರ್ಮೇಶನ್. ಸಿ ಯೂಶಲಿ ಕ್ವೀನ್ ಆಫ್ ಪೆಂಟಕಲ್ಸ್ ಇಟ್ಸ್ ಅ ಪಾಸಿಟಿವ್ ಎನರ್ಜಿ. ಬಟ್ ನಾವಿಲ್ಲಿ ಏನ್ರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀವಿ, ಎಲ್ಲಿ ನಿಮ್ಮ ಎನರ್ಜಿ ವೇಸ್ಟ್ ಆಗ್ತಾ ಇದೆ ಆ ಒಂದು ಕ್ವೆಶನಿಗೆ ಇಲ್ಲಿ ನಮಗೆ ಈ ಕಾರ್ಡ್ಸ್ಗಳು ಬಂದಿರೋದು. ಸೊ ಈ ಪರ್ಸನ್ ಎಷ್ಟೇ ಒಳ್ಳೆಯವರೇ ಆಗಿರ್ಲಿ ಬಟ್ ಅದ್ ನಿಮಗೆ ಹೆಲ್ಪ್ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಐ ಫೀಲ್ ನೀವು ರಾಂಗ್ ಪೀಪಲ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡಿದ್ದೀರಾ. ಐ ಥಿಂಕ್ ಆಸ್ ಅ ಪರ್ಸನ್ ಇವಾಗ ಹೆಂಗ್ ಗೊತ್ತಾ, ನಿಮ್ಮ ಹತ್ರ ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಗುಡ್ ಅಮೌಂಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಇವಾಗ 2-3 ವರ್ಷದ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಇದೆ ಅನ್ಕೊಳ್ಳಿ, ಲೈಫ್ ಬಗ್ಗೆ ಅಪ್ಸ್ ಅಂಡ್ ಡೌನ್ಸ್ ಬಗ್ಗೆ ಆಲ್ ಆಫ್ ಇಟ್. ಬಟ್ ಎಲ್ಲೋ ಒಂದ್ ಕಡೆ ನಿಮ್ ಅರ್ಧದಷ್ಟು ಎಕ್ಸ್ಪೀರಿಯನ್ಸ್ ನೋಡ್ದವ್ರನ್ನ ನೋಡ್ಕೊಂಡು ನೀವು ಕಲಿತಾ ಇದ್ದೀರಾ ಅಥವಾ ಅವ್ರ ಜೊತೆ ನೀವು ಬೆರೀತಾ ಇದ್ದೀರಾ. ನಿಮ್ಮಲ್ಲಿ ಪವರ್, ಯು ಆರ್ ಲೈಕ್ ಒಂದು ಸನ್, ಸೂರ್ಯನಷ್ಟು ಏನು ಬೆಳಕು, ಸ್ಟ್ರೆಂತ್, ಏನು ಬಿಸಿ ಎಲ್ಲ ನಿಮ್ಮ ಹತ್ರ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಟಾರ್ಚ್ ನೋಡ್ಬಿಟ್ಟು ನೀವು ಟಾರ್ಚ್ ಹಿಂದೆ ಹೋಗ್ತಾ ಇದ್ದೀರಾ. ಐ ನೋ ಈ ಎಕ್ಸಾಂಪಲ್ ಅಷ್ಟು ಸೆನ್ಸ್ ಆಗಲ್ಲ, ಬಟ್ ಐ ಹೋಪ್ ನಿಮಗೆ ಒಂದ್ ಸ್ವಲ್ಪನಾದ್ರು ಸೆನ್ಸ್ ಆಗ್ತಾ ಇದೆ ಅಂತ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಗ್ರೂಪ್ಸ್ನ ಚೇಂಜ್ ಮಾಡ್ಕೋಬೇಕು. ಎಲ್ಲೋ ಒಂದ್ ಕಡೆ ಜನರು, ನಿಮ್ ಸುತ್ತಮುತ್ತ ಇರೋ ಜನರು ಸ್ವಲ್ಪ ನಿಮ್ ಲೈಫಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕು. ಅದು ನಿಮ್ಮಿಂದ ದೊಡ್ಡವರೇ ಆಗಿರ್ಬೋದು. ಸಿ ತುಂಬಾ ಜನ ಯಾರ್ದೆಲ್ಲ ಎಸ್ಪೆಷಲಿ ಸೆಕೆಂಡ್ ಹೌಸ್ ಡ್ಯಾಮೇಜ್ಡ್ ಆಗಿರುತ್ತೆ ನಿಮ್ಮ ಒಂದು ಚಾರ್ಟ್ ಅಲ್ಲಿ. ಸೆಕೆಂಡ್ ಹೌಸ್ ಅಲ್ಲಿ ಶನಿ ಆಗಿರ್ಬೋದು, ಸೆಕೆಂಡ್ ಹೌಸ್ ಅಲ್ಲಿ ಮಾರ್ಸ್ ಆಗಿರ್ಬೋದು, ಜುಪಿಟರ್ ಡೆಬಿಲಿಟೇಟೆಡ್ ಆಗಿರ್ಬೋದು, ಅಥವಾ ರಾಹು ಆಗಿರ್ಬೋದು. ನಿಮ್ಮ ಫ್ಯಾಮಿಲಿ ನಿಮಗೆ ಏನ್ ಹೇಳುತ್ತೆ ಅದ್ರ ಮೇಲೆ ನೀವು ಡಿಪೆಂಡ್ ಆಗಬೇಡಿ. ಬಿಕಾಸ್ ಅಲ್ಟಿಮೇಟ್ಲಿ ನಿಮಗೆ ಫ್ಯಾಮಿಲಿಯಿಂದ ಯಾರೋ ಒಬ್ರು ಕೋಲ್ಡ್ ಎನರ್ಜೀಸ್ ಕೊಡ್ತಾನೆ ಇರ್ತಾರೆ. ಐ ಥಿಂಕ್ ತುಂಬಾ ಜನಕ್ಕೆ ನೀವು ಹೆಂಗೆ ಅಂದ್ರೆ, ಓಕೆ ನಿಮ್ ಫ್ಯಾಮಿಲಿ ಅವರಿಗೆ ಸ್ವಲ್ಪ ನೀವು ಫ್ಯಾಮಿಲಿನ ಪ್ರೌಡ್ ಮಾಡಬೇಕು, ಫ್ಯಾಮಿಲಿಗೆ ನಾನು ಯಾರು ಕಾಂಟ್ರಿಬ್ಯೂಟ್ ಮಾಡ್ಬೇಕು, ಈ ತರ ತುಂಬಾ ನಿಮಗಿದೆ. ಓಕೆ, ಬಟ್ ಅಲ್ಟಿಮೇಟ್ಲಿ ನಿಮ್ ಫ್ಯಾಮಿಲಿ ಏನ್ ಮಾಡ್ತಾ ಇದಾರೆ, ನಿಮ್ನ ಇನ್ನೂ ಡಿಮೋಟಿವೇಟ್ ಮಾಡ್ತಾ ಇದಾರೆ. ಅವ್ರ ಮಗ ನೋಡು, ಅವ್ರ ಮಗಳು ನೋಡು ಏನ್ ಮಾಡ್ತಾ ಇದ್ದಾಳೆ, ನಮ್ಮ ಮಕ್ಳು ಹಿಂಗೆ, ನಮ್ಮನೆ ಹಿಂಗೆ, ನಮ್ಮ ಮಕ್ಳು ಹಿಂಗಾದ್ವು, ಏನೋ. ಐ ಥಿಂಕ್ ಫ್ಯಾಮಿಲಿ ರೂಲ್ಸ್ ನೀವು ಫಾಲೋ ಮಾಡೋದಕ್ಕೆ ಹೋಗಬೇಡಿ. ಅವ್ರು ಎಷ್ಟೇ ಒಳ್ಳೆಯವ್ರಾಗಿರ್ಬೋದು, ಎಷ್ಟೇ ನಿಮಗೆ ವೆಲ್ ವಿಷರೇ ಆಗಿರ್ಬೋದು, ಬಟ್ ನಿಮ್ಮ ರೂಲ್ಸ್, ನಿಮ್ಮ ಲೈಫ್, ನಿಮ್ಮ ರೂಲ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಟ್ಯಾಗ್ ಲೈನ್ ನೀವು ಹಾಕೊಂಡ್ಲೇಬೇಕು. ಬಿಕಾಸ್ ಅಲ್ಟಿಮೇಟ್ಲಿ ಗ್ರೂಪ್ 2 ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ. ನಿಮಗೆ ಬೇಕಾಗಿರೋ ಎಂಪೈರ್ನ ಬಿಲ್ಡ್ ಮಾಡೋಷ್ಟು ಕೆಪಾಸಿಟಿ ನಿಮಗಿದೆ. ಅದು ನಿಮ್ಮ ಪೇರೆಂಟ್ಸ್ ನಿಮಗೆ ಪುಷ್ ಮಾಡೋದಾಗಿರ್ಲಿ ನೆಸೆಸಿಟಿನೇ ಇಲ್ಲ. ಬಿಕಾಸ್ ನಿಮ್ಮ ಪೊಟೆನ್ಷಿಯಲ್ ನಿಮಗೆ ಗೊತ್ತಿದೆ ಏನು ಅಂತ, ನೀವೇನು ಅಂತ ಗೊತ್ತಿದೆ, ನಿಮ್ಮ ಸ್ಟ್ರೆಂತ್ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಅಪ್ಪ ಅಮ್ಮ ಹಾಕಿರೋ ಬೌಂಡ್ರೀಸ್ ಒಳಗಡೆನೆ ಫಿಟ್ ಆಗೋದಕ್ಕೆ ಟ್ರೈ ಮಾಡಬೇಡಿ. ಬಿಕಾಸ್ ನಿಮ್ಮಲ್ಲಿ ಲೈಕ್ ಯು ಹ್ಯಾವ್ ದಟ್ ಇಮ್ಮೆನ್ಸ್ ಅಮೌಂಟ್ ಆಫ್ ಸ್ಟ್ರೆಂತ್, ಇಮ್ಮೆನ್ಸ್ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಎಲ್ಲ ಇದೆ. ಬಟ್ ಎಲ್ಲೋ ಒಂದ್ ಕಡೆ ವೇಸ್ಟ್ ಮಾಡ್ತಾ ಇದ್ದೀರಾ. ಇವಾಗ ಒಬ್ಬೊಬ್ರು ಹೇಳ್ತಾರಲ್ವಾ, ನನಗೆ ಗೊತ್ತಿದೆ, ನನ್ನ ಹತ್ರ ತುಂಬಾ ಸ್ಟ್ರೆಂತ್ ಇದೆ, ನನಗೆ ತುಂಬಾ ಎನರ್ಜಿ ಇದೆ, ನನಗೆ ತುಂಬಾನೇ ಮೋಟಿವೇಶನ್ ಇದೆ ಲೈಫಲ್ಲಿ, ಬಟ್ ಅದು ಎಲ್ಲೋ ಒಂದ್ ಕಡೆ ವೇಸ್ಟ್ ಆಗ್ತಾ ಇದೆ. ಇನ್ನು ತುಂಬಾ ಜನ ಈ ಡೈಲಾಗ್ ಹೇಳಿರೋದು ನೀವು ಕೇಳಿಸ್ಕೊಂಡಿರ್ತೀರಾ. ಬಟ್ ಎಸ್, ನಿಮ್ಮಲ್ಲೂ ಕೂಡ ಅದೇ ಆಗ್ತಾ ಇರೋದು. ಇವಾಗ ನಿಮಗ್ ಗೊತ್ತು ನಿಮ್ಮ ಹತ್ರ ಇನ್ನು ಜಾಸ್ತಿ ಲೈಫಲ್ಲಿ ಇನ್ನು ದೊಡ್ಡ ದೊಡ್ಡ ಮಾಡೋದಷ್ಟೇನೇನೋ ಇದೆ, ಬಟ್ ಎಲ್ಲೋ ಒಂದ್ ಕಡೆ ಆ ನಾಲೆಜ್ ಎಲ್ಲ ವೇಸ್ಟ್ ಆಗ್ತಾ ಇದೆ, ಸಣ್ಣ ಸರ್ಕಲ್ ಅಲ್ಲಿ ವೇಸ್ಟ್ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ಸೊ ಡೋಂಟ್ ಫರ್ಗೆಟ್ ಇಟ್. ನೆಕ್ಸ್ಟ್ ಎನರ್ಜಿ ಏನ್ ಬಂದಿದೆ ಇಲ್ಲಿ, ಕಿಂಗ್ ಆಫ್ ವಾನ್ಸ್ ಎನರ್ಜಿ ಏನ್ ಬಂದಿದೆ. ಸಿ ದಿಸ್ ಈಸ್ ಯು, ಕಿಂಗ್ ಆಫ್ ವಾನ್ಸ್. ಮೇನ್ ಆಗಿ ನಿಮಗ್ ನಿಮ್ದೇ ಆದ ಸಪ್ರೇಟ್ ಪೊಟೆನ್ಷಿಯಲ್, ಮುಂಚೆನೆ ಹೇಳ್ದಂಗೆ. ಸಿ ಲಾಸ್ಟ್ ಎನರ್ಜಿ ಎಂಪ್ರರ್ ಬಂದಿದೆ. ಸಿ ಏನಾಗುತ್ತೆ ಗೊತ್ತಾ, ಇವಾಗ ಪಪ್ಪ ಅಮ್ಮ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಮಕ್ಕಳು ಆಟೋಮೆಟಿಕಲಿ ಆ ಬಿಸ್ನೆಸ್ ನ ಫಾಲೋ ಮಾಡಬೇಕು ಏನಿಲ್ಲ. ಮಕ್ಕಳು ಹೀರೋ ಆಗ್ಬೋದು, ಹೀರೋಯಿನ್ ಆಗ್ಬೋದು,
ನಿಮ್ಮ ಪಾತೆ ಡಿಫ್ರೆಂಟ್ ಆ ಥರ ನೋಡ್ತಾ ಇದ್ದೀನಿ. ಬಟ್ ನೀವಿದಿರಲ್ಲ ಗ್ರೂಪ್, ನೀವಿದಿರಲ್ಲ ಜನರು, ಅವರೆಲ್ಲರೂ ಒಂಥರ ನಿಮ್ಮನ್ನ ಒಂಥರ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಟ್ರೆಂತ್ನ ಒಂಥರ ಕಡಿಮೆ ರೀತಿಲಿ ನೋಡ್ತಾ ಇದ್ದಾರೆ. ನಿಮಗಿರೋ ಟ್ಯಾಲೆಂಟ್ನ ಎಂಕರೇಜ್ ಮಾಡ್ತಾ ಇಲ್ಲ. ಅವ್ರೊಂಥರ ಸ್ಟಬರ್ನ್ ಎನರ್ಜಿ ಜಾಸ್ತಿ ಇದೆ ಅವ್ರಿಗೆ. ಎಲ್ಲೋ ಒಂದ್ ಕಡೆ ನಿಮ್ನ ಅವರು ಕೆಳಗ್ ನೋಡ್ತಾ ಇದಾರೆ, ಅಥವಾ ನಿಮ್ಗಿರೋ ಸ್ಕಿಲ್ಸ್ ನ ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ. ಇಟ್ಸ್ ನನಗ್ ಅನ್ಸ್ತಾ ಇಲ್ಲ ಅವ್ರೇನೋ ತಪ್ಪು ಮಾಡ್ತಾ ಇದಾರೆ ಅನ್ಸ್ತಾ ಇಲ್ಲ. ಅವ್ರು ಬೆಳೆದ್ ಬಂದಿರೋ ರೀತಿನ ನಿಮ್ ಮೇಲೆ ಇಂಪ್ಲೈ ಮಾಡ್ತಾ ಇದಾರೆ. ನೀನು ಹಂಗೆ ಆಗ್ಬೇಕು, ನಾವ್ ಹಿಂಗಿದ್ವಿ ನೀನು ಹಂಗೆ ಇರ್ಬೇಕು, ನೀನು 29-28 ವರ್ಷಕ್ಕೆ ಮದ್ವೆ ಆಗ್ಲೇಬೇಕು, 1 ವರ್ಷನೂ ಜಾಸ್ತಿ ಆಗ್ಬಾರ್ದು. ಎಲ್ಲೋ ಒಂದ್ ಕಡೆ ಅರ್ಥ ಮಾಡ್ಕೊಂತ ಇಲ್ಲ. ಆ ಒಂದು ಸರ್ಕಲ್ ಅಲ್ಲಿ ನೀವಿದೀರಾ, ಆ ಒಂದು ಸರ್ಕಲ್ ನೀವ್ ಎಷ್ಟೇ ಎಫರ್ಟ್ ಹಾಕಿದ್ರು, ಎಷ್ಟೇ ಇಂಪಾರ್ಟೆನ್ಸ್ ಕೊಟ್ರು, ಎಷ್ಟೇ ಟೈಮ್ ಕೊಟ್ರು ಅಲ್ಲಿ ನಿಮ್ನ ಅರ್ಥ ಮಾಡ್ಕೊಳ್ಳೋರು ತುಂಬಾನೇ ಕಡಿಮೆ ಜನ ಇದ್ದಾರೆ ಅಂತ ನೋಡ್ತಾ ಇದೀನಿ. ಗ್ರೂಪ್ 2 ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ಸ್ ಹೈ ಪಾಯಿಂಟ್. ಸರ್ಕಲ್ನ ಚೇಂಜ್ ಮಾಡಿ. ಅಂಡ್ ಲವ್ ಅಂಡ್ ರಿಲೇಶನ್ಶಿಪ್ ಒಂದು ಮುಂಚೆನೆ ಹೇಳ್ದಂಗೆನೆ ಒಂದು ಹಾರ್ಟ್ಲೆಸ್ ಪರ್ಸನ್ ನೀವು ಹಾರ್ಟ್ ಇರ್ಲಿ, ಅವರು ನನಗೆ ಹಾರ್ಟ್ ಕೊಡ್ಲಿ ಅಂತ ಹಂಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಅಲ್ಲಿ ನಿಮ್ಮ ಎನರ್ಜಿ ವೇಸ್ಟ್ ಆಗ್ತಾ ಇದೆ. ಸಿ, ಲುಕ್ ಎಟ್ ಯುವರ್ ಸೆಲ್ಫ್. ನೀವು ಒಂದ್ಸಲ ಮಿರರ್ ಅಲ್ಲಿ ನಿಂತ್ಕೊಂಡು ನೋಡ್ಕೊಳ್ಳಿ. ಒಂದ್ ಸ್ವಲ್ಪ ತಲೆಯಿಂದ ಎಲ್ಲ ತೆಗ್ದಾಕಿ ಆಮೇಲೆ ನೀವು ನೋಡ್ಕೊಳ್ಳಿ. ನಿಮಗೇನೆ ಗೊತ್ತಾಗುತ್ತೆ ನಿಮ್ಮ ಹತ್ರ ಎಷ್ಟು ಸ್ಟ್ರೆಂತ್ ಇದೆ. ನೀವು ನೋಡಕ್ ಹೆಂಗಿದ್ದೀರಾ, ಯುವರ್ ಪರ್ಸನಾಲಿಟಿ, ನಿಮ್ದೇ ಒಂದು ಆರಾ ಇದೆ, ನಿಮ್ದೇ ಒಂದು ನ್ಯಾಚುರಲ್ ಎನರ್ಜಿ ಇದೆ. ಅದನ್ನ ಯಾಕೆ ನೀವು ಕಂಪೇರ್ ಮಾಡ್ಕೊಂಡು, ಯಾಕೆ ನೀವು ಇನ್ನೊಬ್ರು ಮಾತು ಕೇಳ್ಕೊಂಡು, ಯಾಕೆ ನೀವು ಇನ್ನೊಬ್ರು ರೂಲ್ಸ್ ಕೇಳ್ಕೊಂಡು ನಿಮ್ಮ ಒಂದು ಎನರ್ಜಿನ ವೇಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಆರನ ವೇಸ್ಟ್ ಮಾಡ್ತಾ ಇದ್ದೀರಾ? ಐ ಹ್ಯಾವ್ ನೋ ಐಡಿಯಾ. ಸಿ, ಗ್ರೂಪ್ 2 ಈ ಒಂದು ಟೈಮ್ ಹೋದ್ರೆ ಹೋಯ್ತು. ಇವಾಗ ನೀವು 20s ಅಲ್ಲಿ ಇದ್ದೀರಾ, 30s ಅಲ್ಲಿ ಇದ್ದೀರಾ, ಲೈಕ್ ಇವಾಗ್ಲೇ ಮಾಡ್ಬೇಕು, ಏನಾದ್ರು ಅಚೀವ್ ಮಾಡ್ಬೇಕು. ಆಮೇಲೆ ಲೈಕ್ ಸಿ, ಏನೋ ಒಂದು ಅಚೀವ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಏಜ್ ಲಿಮಿಟ್ ಇಲ್ವೇ ಇಲ್ಲ. ಬಟ್ ಈವನ್ ದೋ ನೀವು 60s ಅಲ್ಲಿ ಇದ್ರೂ ಯು ಹ್ಯಾವ್ ದಟ್ ಸ್ಟ್ರೆಂತ್. ನಿಮಗೆ ಇನ್ಸ್ಪಿರೇಷನ್ ಅಂಡ್ ಎಕ್ಸೈಟ್ಮೆಂಟ್ ಲೈಫಲ್ಲಿ ಇದ್ರೆ ಆಯ್ತು. ಸಿ, ರೀಸೆಂಟಾಗಿ ನಾನೊಂದು ಕ್ಲೈಂಟ್ನ ಮಾತಾಡಿಸ್ದೆ. ಸಿ, ಈ ಪರ್ಸನ್ ಏನಿದ್ದಾರೆ, ಶಿ ಇಸ್ ಲೈಕ್ ಅರೌಂಡ್ 55. ಅವರು ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ವೆರಿ ಸೂನ್ ಅವ್ರಿಗೆ ರಿಟೈರ್ಮೆಂಟ್ ಕೂಡ ಬರುತ್ತೆ ಅಲ್ವಾ. ಅವರಿಗೆ ಒಂಥರ ಭಯ, ನನ್ನ ಮನೇಲಿ ಸುಮ್ಮನೆ ಕೂತ್ ಬಿಟ್ರೆ ಅನ್ನೋ ಒಂದು ಭಯ. ಸೊ ಅವ್ರು ಇವಾಗಲೇ ಪ್ರಿಪೇರ್ ಆಗ್ತಾ ಇದ್ದಾರೆ, ನಾನು ರಿಟೈರ್ಮೆಂಟ್ ಆದ್ಮೇಲೆ ನಾನು ನೆಕ್ಸ್ಟ್ ಏನ್ ಮಾಡ್ಕೊಂಡು ಹೋಗ್ಬೋದು, ಫ್ರೀಲಾನ್ಸ್ ಅಲ್ಲಿ ಏನ್ ಮಾಡ್ಬೋದು ನಾನು, ಈ ತರ ಶಿ ಇಸ್ ಆಲ್ರೆಡಿ ಪ್ರಿಪೇರಿಂಗ್ ಇಟ್. ಸಿ, ಅವರ ಒಂದು ಫ್ಯಾಮಿಲಿ ನೋಡ್ಕೊಂಡು ಹೋದ್ರೆ ಯಾರು ಕೆಲಸ ಮಾಡ್ತಾ ಇಲ್ಲ. ಅಂಡ್ ಅಗೇನ್ ಶಿ ಇಸ್ ಅ ವುಮೆನ್, ಶಿ ಇಸ್ ಅ ಮ್ಯಾರಿಡ್ ವುಮೆನ್. ಅಂಡ್ ಅವರಿಗಿರೋ ಎಕ್ಸೈಟ್ಮೆಂಟ್ ನೋಡಿ ನನಗೆ ಫುಲ್ ಇನ್ಸ್ಪೈರ್ ಆಯಿತು. ಅವ್ರ ಜೊತೆ ಮಾತಾಡಿದಾಗ ನನಗೆ ಒಂಥರ ಮೋಟಿವೇಶನ್ ಕ್ಲಾಸ್ ಥರ ಫೀಲ್ ಆಯಿತು. ಬಿಕಾಸ್ ಈವನ್ ದೋ 55 ಆದ್ರೂ, ಈವನ್ ದೋ ಇವಾಗ AI ಬರ್ತಾ ಇದೆ, ಯಾವಾಗ ಕೆಲಸ ಆಗ್ಬೋದು ಯು ನೆವರ್ ನೋ. ಬಟ್ ಅವ್ರಿಗೆ ಆ ಭಯನೇ ಇಲ್ಲ. ಅವ್ರಿಗೆ ಹೆಂಗೇನೆ, ನಾನು ಅಡ್ಜಸ್ಟ್ ಆಗ್ತೀನಿ, ನಾನು ಅಡಾಪ್ಟ್ ಆಗ್ತೀನಿ, ಮನೇಲಿ ಸುಮ್ಮನೆ ಅಂತೂ ಕೂರಲ್ಲ. ಏನೋ ನಿಮಗೂ ಕೂಡ ಗ್ರೂಪ್ 2 ನಿಮಗಿರೋ ಎನರ್ಜಿ, ಟ್ಯಾಲೆಂಟ್, ಸ್ಕಿಲ್, ಪೊಟೆನ್ಷಿಯಲ್ ತುಂಬಾ ಡಿಫ್ರೆಂಟ್ ಆಗಿದ್ದೀರಾ. ನೀವು ಡಿಫ್ರೆಂಟ್ ಸ್ಕಿಲ್ಸ್ ಇದೆ, ಅದನ್ನ ನೆಗ್ಲೆಕ್ಟ್ ಮಾಡಿಬಿಡಿ. ನಿಮ್ಮ ಒಂದು ಸರ್ಕಲ್ ಚೇಂಜ್ ಮಾಡಿ. ನಿಮ್ಮ ಒಂದು ಮೈಂಡ್ ಸೆಟ್ ಮ್ಯಾಚ್ ಆಗುವಂತ ಒಂದು ಮೈಂಡ್ ಸೆಟ್ ನೀವು ಮೀಟ್ ಆಗಬೇಕು. ಆವಾಗಲೇ ಇನ್ನೂ ಬೆಳೆಯೋದಕ್ಕಾಗೋದು. ಸ್ವಲ್ಪ ಜನರನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಯಾರ ಜೊತೆ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀರಾ ತುಂಬಾ ಮ್ಯಾಟರ್ ಆಗುತ್ತೆ. ಬಿಕಾಸ್ ತುಂಬಾ ಜನ ಡಿಮೋಟಿವೇಟ್ ಮಾಡೋರು ತುಂಬಾ ಜನ ಇದ್ದಾರೆ ಅಂತ ನೋಡ್ತಾ. ಡಿಮೋಟಿವೇಟ್ ಅನ್ನೋದು ಅಲ್ಲ, ಇಟ್ಸ್ ಲೈಕ್ ಅವರ ಮೆಂಟಲ್ ವೇವ್ ಲೆಂತ್ ನಿಮ್ಮ ಒಂದು ಮೆಂಟಲ್ ವೇವ್ ಲೆಂತ್ ಮ್ಯಾಚ್ ಆಗ್ತಾ ಇಲ್ಲ. ಸೊ ಚೇಂಜ್ ದ ಗ್ರೂಪ್. ಓಕೆ. ಅಂಡ್ ಎಂಪರರ್ ಲಾಸ್ಟ್ ಎನರ್ಜಿ ಬಂದಿದೆ. ಸೊ ನೀವು ಮೋಟಿವೇಟೆಡ್ ಆಗಿದ್ರೆ, ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ರೆ, ನಿಮಗೆ ಏನ್ ಮಾಡ್ತಾ ಇದ್ದೀರಾ ಅದು ನಿಮಗೆ ಗೊತ್ತಿದ್ರೆ, ನೀವು ಅಲ್ಟಿಮೇಟ್ಲಿ ಒಂದು ಎಂಪೈರ್ನ ಬಿಲ್ಡ್ ಮಾಡೋಷ್ಟು ಎತ್ತರಕ್ಕೆ ನೀವು ರೀಚ್ ಆಗ್ತೀರಾ. ಪ್ರಾಬ್ಲಿ ನಿಮ್ಮ ಫ್ಯಾಮಿಲಿಲಿ ಆಗಿರ್ಬೋದು, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಕೂಡ ಯಾರು ಅಷ್ಟು ದೊಡ್ಡ ಎಂಪೈರ್, ಅಷ್ಟು ದೊಡ್ಡ ಒಂದು ಗುಂಪನ್ನ ಬಿಲ್ಡೇ ಮಾಡಿಲ್ಲ. ಸೊ ನಿಮ್ ಕೈಲಿ ಆ ಕೆಪಾಸಿಟಿ ಇದೆ. ನೀವು ಯು ಆರ್ ಲೈಕ್ ಅ ಕಿಂಗ್ ಆರ್ ಅ ಕ್ವೀನ್. ಆ ಒಂದು ಪೊಸಿಷನ್ಗೆ ರೀಚ್ ಆಗೋ ಒಂದು ಕೆಪಾಸಿಟಿ ನಿಮಗಿದೆ. ಅದನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಓಕೆ. ಐ ಹೋಪ್ ನಿಮಗೊಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ. ನಿಮ್ಮ ಒಂದು ಸಿಚುವೇಶನ್ಗೆ ನೀವು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಓಕೆ. ಗ್ರೂಪ್ 2 ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 119 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಅಂಡ್ ಯಾರಿಗೆಲ್ಲ ಕೋರ್ಸ್ ಬುಕ್ ಮಾಡ್ಕೋಬೇಕು, ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ
ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳೋದನ್ನ ಮಾತ್ರ ಮರಿಬೇಡಿ ಏನ್ ಅನ್ಸ್ತು ಅಂತ. ಓಕೆ, ದಟ್ ಮ್ಯಾಟರ್ಸ್ ದಿ ಮೋಸ್ಟ್. ಅಂಡ್ ಸಜೆಸ್ಟ್ ಕೂಡ ಮಾಡ್ಬೋದು ಯಾವ ಟಾಪಿಕ್ ಮೇಲೆ ನೆಕ್ಸ್ಟ್ ವಿಡಿಯೋಸ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನೋಡ್ತೀನಿ, ನಿಮ್ಗೆಲ್ಲರಿಗೂ ಗೊತ್ತು. ಓಕೆ ದೆನ್ ಮತ್ತೆ ಸಿಗೋಣ. ಟಿಲ್ ದಟ್ ಟೇಕ್ ಕೇರ್, ಬಾಯ್.